ತಲಪತಿ ವಿಜಯ್ ಸಿಎಂ ಆಗ್ತಾರಾ? ಆ 11 ಸೀಟ್ಸ್ ಯಾರು ಕೊಡ್ತಾರೆ? ಲೈಕ್ ವಿಜಯ್ 2 ಸ್ಥಾನದಲ್ಲಿ ಪೋಟಿ ಮಾಡಿದ್ರು, 2 ಕಡೆ MLA ಆಗಿದ್ದಾರೆ. ಸೊ 1 ಸೀಟ್ ಬಿಡ್ಲೇಬೇಕಾಗತ್ತೆ. ಅಂಡ್ ಅನದರ್ 6 ಮಂತ್ಸ್ ಅಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಸೊ 11 ಸೀಟು, ಅದರಲ್ಲಿ 5 ಸೀಟು ಕಾಂಗ್ರೆಸ್ ಅವರು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂಡ್ ಟ್ವಿಟರ್ ಅಲ್ಲಿ ಟ್ವೀಟ್ ಹೋಗಿದ್ದಾರೆ, ನಮ್ಮ ಸಪೋರ್ಟ್ TVKಗೆ ಅಂತ. ಸೊ 5 ಸೀಟ್ಸ್ ಅಲ್ಲಿಂದ ಬರುತ್ತೆ. ಅಂಡ್ ಇಲ್ಲಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಪಾರ್ಟೀಸ್ 1-2 ಸೀಟ್ಸ್ ಇದೆ. ಸೊ ಅವೆಲ್ಲ ಸೇರಿಸ್ಕೊಂಡ್ರೆ ಅರೌಂಡ್ 122 ಸೀಟ್ಸ್ ಆಗುತ್ತೆ. ವಿಜಯ್ ಅವರು ಸಿಎಂ ಆಗ್ತಾರೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಥಿಂಗ್ ಏನು ಅಂತ ಹೇಳಿದ್ರೆ, DMK ಮತ್ತೆ ADMK ಅಲ್ಲಿ ಯಾರನ್ನಾದ್ರೂ ವಿಜಯ ಪಾರ್ಟಿಗೆ ತಗೊಂಡ್ಬರ್ಬೋದಾ ಅಂತ ಚಾನ್ಸಸ್ ಇದೆ. ಬಟ್ ಇಫ್ ಇನ್ ಕೇಸ್ ಫರ್ದರ್ ಇನ್ ಸ್ವಲ್ಪ ದಿನ ಆದ್ಮೇಲೆ ಅವ್ರೇನಾದ್ರೂ ಉಲ್ಟಾ ಆದ್ರೆ, ಲೈಕ್ ನಾವು TVK ಬೇಡ, ವಿ ಆರ್ ಗೋಯಿಂಗ್ ಟು DMK ಆರ್ ADMK ಅಂತ ಹೇಳಿದಾಗ ಅಗೇನ್ ಗೌರ್ಮೆಂಟ್ ಕೊಲಾಪ್ಸ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಇನ್ ಕೇಸ್ ಫೈನ್ TVK ಮತ್ತೆ ಕಾಂಗ್ರೆಸ್ ಮರ್ಜ್ ಆದ್ರೂ, ಅಲೈನ್ ಆದ್ರೂ ಕೂಡ ಆಗೋದು 102 ಸೀಟ್ಸ್, ಇನ್ನೂ 6 ಸೀಟ್ ಪೆಂಡಿಂಗ್ ಇರುತ್ತೆ. ಇಫ್ ಇನ್ ಕೇಸ್ ಬೇರೆ ಯಾರು ಇವ್ರ ಜೊತೆ ಇದಾಗಿಲ್ಲ ಅಂತ ಹೇಳಿದ್ರೆ, ದೆನ್ ಅಗೇನ್ ಬೈ ಎಲೆಕ್ಷನ್ಸ್ ಬಂದು ಆಲ್ಮೋಸ್ಟ್ ರೀಎಲೆಕ್ಷನ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಇದು 0.001% ಅಂತ ಅನ್ಕೊಳ್ಳಿ. ಬಟ್ ಏನೇ ಆಗಲಿ, ಸೌತ್ ಇಂಡಿಯಾದಲ್ಲಿ BJP ಅದನ್ನ ಅಲೈನ್ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಿದೆ. ಬಿಕಾಸ್ ನಾಟ್ ಇವನ್ ಸಿಂಗಲ್ ಸೀಟ್ ಇನ್ ತಮಿಳ್ನಾಡು ಎಲೆಕ್ಷನ್ ಅಂತ ಹೇಳಿದ್ರೆ ಮೈಂಡ್ ಬ್ಲೋಯಿಂಗ್ ಫಿಗರ್ಸ್ ಅಲ್ಲಿ 0 ಸೀಟ್ಸ್. ಐ ಥಾಟ್ ಅಣ್ಣಾಮಲೈಗೆ ಒಂದು 10 to 15 ಸೀಟ್ಸ್ ಬರುತ್ತೆ ಅಂತ. ಬಟ್ ತಮಿಳ್ನಾಡು ಪೀಪಲ್ ದೇ ಆರ್ ನಾಟ್ ರೆಡಿ ಟು ಬಿಲೀವ್ ಇನ್ BJP ಅಂತಾನೆ ಹೇಳ್ಬೋದು. ಅಂಡ್ ಹೋಪ್ ವಿಜಯ್ ಅವ್ರನ್ನ ನಂಬಿದ್ದಾರೆ, ವಿಜಯ್ ಅವ್ರನ್ನ CM ಆಗಿದ್ದಾರೆ ಅಂತ ಲೈಕ್ 99% ಚಾನ್ಸಸ್ ಇದೆ. ಇನ್ ಕೇಸ್ ಅವ್ರೇನಾದ್ರೂ ಜನಕ್ಕೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ ನಮ್ಮ ವಿಡಿಯೋ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.